ವಿವಾದದ ಕೇಂದ್ರ ಬಿಂದುವಾಗಿರುವಂಥ ಬಾಗಲಕೋಟೆ ತಾಲೂಕಿನ ಕಲಾದಗಿ ಗ್ರಾಮದಲ್ಲಿರುವಂಥ ಗುರುಲಿಂಗೇಶ್ವರ ಮಠದ ಆವರಣದಲ್ಲಿ ಸದ್ಯ ನಾನಿರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರುವಂಥದ್ದು ಮಠದ ಆವರಣದಲ್ಲಿ ಈಗಾಗಲೇ ಏನಂತ ಹೇಳಿದರೆ ದುರಸ್ತಿ ಕಾರ್ಯ ನಡೀತಾ ಇರುವಂಥದ್ದು. ಅಂದರೆ ಟೈಲ್ಸ್ಗಳನ್ನ ಜೋಡಿಸುವಂಥದ್ದಾಗಿರ್ಬೋದು ಮತ್ತು ಸುಣ್ಣ ಬಣ್ಣಗಳನ್ನ ಬಡಿಯುವಂಥ ಕಾರ್ಯ ಇಲ್ಲಿ ನಡೀತಾ ಇರುವಂಥದ್ದು. ಇದೇ ಹಿನ್ನೆಲೆಯಲ್ಲಿ ಅಂದರೆ ಈಗಿನ ಸ್ವಾಮೀಜಿಯಾಗಿರುವಂಥ ಏನು ಗಂಗಾಧರ ಏನು ಸ್ವಾಮೀಜಿ ಏನಿದ್ದಾರೆ, ಅದು ಗಂಗಾಧರ ಸ್ವಾಮೀಜಿ ಯಾವುದೇ ಕಲಾದಗಿ ಗ್ರಾಮದ ಗುರು ಹಿರಿಯರ ಒಪಿನಿಯನನ್ನು ಕೇಳದೆ ಅವರ ವಿರೋಧದ ನಡುವೆಯೂ ಕೂಡ ದುರಸ್ತಿ ಕಾರ್ಯಕ್ಕೆ ಮುಂದಾಗಿರುವ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ವಿವಾದ ಸೃಷ್ಟಿಯಾಗಿರುವಂಥದ್ದು. ಜೊತೆಗೇನೆ ಹೇಳಿದರೆ 2015ರಲ್ಲಿ ಏನು ಪೀಠಾಧಿಪತಿಯಾಗಿದ್ದಂಥ ಹಿಂದಿನ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಲಿಂಗೈಕ್ಯರಾದ ಬಳಿಕ ಏನು ಗಂಗಾಧರ ಸ್ವಾಮಿಗಳನ್ನು ಏನು ಬಾಳೆಹೊನ್ನೂರಿನ ರಂಭಾಪುರಿ ಶ್ರೀಗಳು ತಾವೊಬ್ಬರೇ ಅವರನ್ನು ಆಯ್ಕೆ ಮಾಡ್ತಾರೆ. ಹೀಗಾಗಿ ಗ್ರಾಮಸ್ಥರು ನಮ್ಮನ್ನು ಯಾವುದೇ ರೀತಿಯಾದಂಥ ಸಲಹೆ ಸೂಚನೆಯನ್ನು ಕೇಳದೆ ಅವರನ್ನು ಆಯ್ಕೆ ಮಾಡ್ತಾರೆ. ಹೀಗಾಗಿ ಅವರ ಆಯ್ಕೆಗೆ ನಮ್ಮ ವಿರೋಧ ಇದೆ ಎಂಬ ಕಾರಣಕ್ಕಾಗಿ ಇಲ್ಲಿನ ಗ್ರಾಮಸ್ಥರು ಮತ್ತು ಮಹಿಳೆಯರು ಹಿಂದಿನಿಂದಲೂ ಕೂಡ ವಿರೋಧವನ್ನು ಮಾಡ್ಕೊತಾನೆ ಬರ್ತಾ ಇದ್ದಾರೆ. ಜೊತೆಗೆ ಅಂತ ಹೇಳಿದರೆ ಈ ಕುರಿತಾಗಿ ಬಾಗಲಕೋಟೆಯ ಜಿಲ್ಲಾ ನ್ಯಾಯಾಲಯಕ್ಕೂ ಕೂಡ ಈಗಾಗಲೇ ಇಲ್ಲಿನ ಗ್ರಾಮಸ್ಥರು ಅಂದರೆ ಪೀಠಾಧಿಪತಿ ಆಯ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಈಗಾಗಲೇ ಕೋರ್ಟ್ ಕೂಡ ಮೊರೆ ಹೋಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲಿ ಈಗಾಗಲೇ ಪೀಠಾಧಿಪತಿ ಆಯ್ಕೆ ವಿಚಾರ ಈಗಾಗಲೇ ಕೋರ್ಟ್ನಲ್ಲಿ ಇರುವ ಹಿನ್ನೆಲೆಯಲ್ಲಿ ಕೂಡ ಏನಂತ ಹೇಳಿದರೆ ಪೀಠದ ಈಗಿನ ಅಧ್ಯಕ್ಷರಂತ ಹೇಳ್ಕೊಳ್ಳುವಂಥ ಗಂಗಾಧರ ಸ್ವಾಮೀಜಿಯವರು ಈ ಪೀಠದಲ್ಲಿ ಸಾಕಷ್ಟು ದುರಸ್ತಿ ಕಾರ್ಯಗಳನ್ನ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಅವರು ದುಡ್ಡನ್ನು ಕಬಳಿಸ್ತಾ ಇದ್ದಾರೆ ಎಂಬ ಆರೋಪವನ್ನು ಹೊರಿಸಿ ಈಗಾಗಲೇ ಗ್ರಾಮಸ್ಥರು ಅವರ ಮೇಲೆ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಂದು ರಂಭಾಪುರಿ ಶ್ರೀಗಳು ಕಲಾದಗಿ ಗ್ರಾಮದ ಮುಖಾಂತರ ಉದಗಟ್ಟಿಗೆ ಗ್ರಾಮಕ್ಕೆ ತಿರುಗಬೇಕಾದ್ರೆ ಅವರ ಮೇಲೆ ಚಪ್ಪಲಿಯನ್ನು ಎಸೆದಿರುವ ಘಟನೆ ಕೂಡ ಕಂಡು ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನಂತ ಹೇಳಿದರೆ ಇಲ್ಲಿನ ಗ್ರಾಮದ ಮಹಿಳೆಯರು ಏನಿದ್ದಾರೆ ಅಂದರೆ ಈಗಿನ ಪೀಠಾಧಿಪತಿಯನ್ನು ಕಿತ್ತೆಸಬೇಕು ಮತ್ತು ಗ್ರಾಮಸ್ಥರು ಸೂಚಿಸುವಂಥ ಏನಂತ ಹೇಳಿದರೆ ಪೀಠಾಧಿಪತಿಯನ್ನು ನೇಮಕ ಮಾಡಬೇಕೆಂಬ ಆಗ್ರಹವನ್ನು ಮಾಡಿ ಈಗಾಗಲೇ ಮಠದ ಆವರಣದಲ್ಲಿ ಪ್ರತಿಭಟನೆ ಕೂತಿರುವುದನ್ನು ಕೂಡ ನೀವು ದೃಶ್ಯದಲ್ಲಿ ಕಾಣ್ಬೋದು. ಖುದ್ದು ಅವರನ್ನೇ ಮಾತಾಡ್ಸೋಣ. ಮೇಡಮ್, ಈಗ ಏನು ವಿವಾದ ಇದು, ಯಾಕಾಗಿ ನಿಮಗೆ ಪ್ರತಿಭಟನೆ ಇದೆ? ನಮಗೆ ಗಂಗಾಧರ ಸ್ವಾಮಿಗೆ ಒಪ್ಪಿಗೆ ಇಲ್ರಿ. ರಾತ್ರಿ ಬಂದು ಹೊಕ್ಕೊಂಡನ್ರಿ ಅವು ಮಠದೊಳಗೆ ಹೊಕ್ಕೊಂಡು ಎಲ್ಲ ಮಠದ ಆಸ್ತಿ ಹೊಡ್ಯಾಕೆ ನಿಂತಾರ್ರಿ ಅವ್ರು. ಇದು ಭಾಳ ಐತ್ರಿ, ಇದು ಹಿಂದಿನ ಆಸ್ತಿ ಇದನ್ನ ಉಳಿಸ್ಕೊತ ಬಂದಾರ ನಮ್ಮ ಹಿರಿಯರು. ಇವ್ರು ರಂಭಾಪುರಿ ಶ್ರೀಗಳು ಒಪ್ಪಿಗೆನೇ ಇಲ್ದ ಅವ್ನು ತಂದು ಇಲ್ಲಿ ಮಠದೊಳಗೆ ವಾಸ ಮಾಡಕ್ಕೆ ಇಟ್ಟಾರ್ರಿ. ಈಗ ನೀವು ಪ್ರತಿಭಟನೆ ಕುಂತಿರಲ್ಲ, ಯಾಕೆ ಕುಂತೀರಿ? ಈಗ ಇಲ್ಲಿ ಮಠ ಇದು ಪ್ರತಿಭಟನೆ ಇರ್ತದೆ. ನಮ್ಗೆ ಹೊರಗೆ ಹೋಗ್ಬೇಕ್ರಿ, ಮಠ ಕೀಲಿ ಹಾಕಿ ಇದು ಮಾಡ್ಬೇಕ್ರಿ. ಇದು ಕೋರ್ಟಿಂದ ಆದೇಶ ಬರ್ಬೇಕ್ರಿ. ಇದು ಹ್ಞೂ ರೀ, ಯಾವ ಸ್ವಾಮಿನೂ ಬೇಡ್ರಿ ನಮಗೆ. ಹ್ಞೂ ರೀ, ಅಲ್ಲೇ ಇಲ್ಲೇ ಇರ್ತೀವಿ ನಾವು. ಇಲ್ರಿ, ಕೀಲಿ ಹಾಕೊಂಡು ಹೋಗ್ತೀವ್ರಿ ನಾವು. ಒಟ್ಟು ಅವ್ನು ಹೊರಗೆ ಹಾಕ್ಬೇಕ್ರಿ ಮಠದಂತ್ರ. ಇದಿಷ್ಟು ಕಲಾದಗಿ ಗ್ರಾಮದ ಮಹಿಳೆಯರೇನು ಪ್ರತಿಭಟನೆ ಕುಂತಿದ್ದಾರೆ ಬ್ರಹ್ಮಲಿಂಗೇಶ್ವರ ಮಠದಲ್ಲಿ. ಅವರೇನು ಹೇಳೋ ಪ್ರಕಾರ ಅಂದರೆ ಈಗಿನ ಪೀಠಾಧಿಪತಿಯನ್ನು ವಜಾಗೊಳಿಸಿ ತಾವು ಸೂಚಿಸುವಂಥ ಪೀಠಾಧಿಪತಿಯನ್ನು ಪೀಠದಲ್ಲಿ ಕೂರಿಸೋವರೆಗೂ ತಾವು ಕೂಡ ಇಲ್ಲೇ ಪ್ರತಿಭಟನೆಯನ್ನು ಮಾಡ್ತೀವಿ. ಜೊತೆಗೆ ಅಂತ ಹೇಳಿದರೆ ನಮಗೆ ನಾವು ಸೂಚಿಸುವಂಥ ಪೀಠಾಧಿಪತಿ ಆಯ್ಕೆ ಆಗೋವರೆಗೂ ನಾವು ಈ ಮಠದಲ್ಲಿ ಯಾವುದೇ ರೀತಿಯಾದಂಥ ಪೀಠಾಧಿಪತಿಯನ್ನು ಕಾಲಿಡೋದಕ್ಕೆ ಬಿಡೋದಿಲ್ಲ ಎಂಬ ಮಾತನ್ನು ಹೇಳ್ತಾ ಇರುವಂಥದ್ದು. ಕೃಷ್ಣ ಹಾದಿಮನಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.